ಎಲ್ಲರಿಗೂ ನಮಸ್ತೆ. ಭಾಷಾಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಸ್ವರಾಕ್ಷರಗಳು ಅವುಗಳನ್ನು ಬರೆಯುವುದು ಹೇಗೆ ಎಂಬುವ ಬಗ್ಗೆ ನಾನಿವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ಮೊದಲಿಗೆ ಸ್ವರಾಕ್ಷರಗಳು. ಆ, ಇಂಗ್ಲಿಷ್ನಲ್ಲಿ ಕೂಡ ಬರಿತಾ ಇದ್ದೇನೆ, ಇಂಗ್ಲಿಷ್ ಅಕ್ಷರಗಳಲ್ಲಿ ಕೂಡ ಬರಿತಾ ಇದ್ದೇನೆ. ಆ, ಈ, ಉ, ಊ, ಋ, ಎ, ಐ, ಓ, ಔ, ಆಹಾ. ನೋಡಿಕೊಳ್ಳಿ. ಆ, ಇ, ಉ, ಋ, ಎ, ಐ, ಓ, ಔ, ಆಹಾ. ಇದರಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರುವಂತೆ ಹ್ರಸ್ವಸ್ವರ, ದೀರ್ಘಸ್ವರ ಹಾಗೂ ಯೋಗವಾಹಗಳು ಅಂತ 3 ವಿಧಗಳಿದೆ. ನೋಡಿಕೊಳ್ಳಿ. ಹ್ರಸ್ವಸ್ವರ ಅಂತ ಹೇಳಿದರೆ ಕಡಿಮೆ ಉಸಿರಾಟದಿಂದ ನಾವು ಪ್ರೊನೌನ್ಸಿಯೇಷನ್ ಮಾಡುವುದನ್ನು ನಾವು ಹ್ರಸ್ವಸ್ವರ ಅಂತ ಅಂತೀವಿ. ಅಂದರೆ ವೆರಿ ಲಿಟಲ್ ಬ್ರೆತ್, ಯೂಸಿಂಗ್ ಬ್ರೆತ್ ಟು ಪ್ರೊನೌನ್ಸಿಯೇಷನ್. ವಾಟ್ ಆರ್ ದೇ? ಆ, ಈ, ಉ, ಋ, ಎ, ಐ, ಓ. ಅ, ಇ, ಉ, ಋ, ಎ, ಐ, ಓ. ಯಾವುದೆಲ್ಲ ದೀರ್ಘ ಸ್ವರಗಳು ದೀರ್ಘವಾಗಿ ಪ್ರೊನೌನ್ಸ್ ಮಾಡುವಂಥದ್ದು. ಆ, ಈ, ಉ, ಎ, ಓ, ಔ. ಇದು ದೀರ್ಘ ಸ್ವರಗಳು. ಹಿಂದಿನ ವಿಡಿಯೋದಲ್ಲಿ ಹೇಳಿರುವಂಥದ್ದು ನಾನು. ಮತ್ತು ಅಹ ಯೋಗವಾಹಗಳು. ಇದರಲ್ಲಿ ಅನುಸ್ವಾರ, ಅಹ ವಿಸರ್ಗ. ಸ್ವರಾಕ್ಷರಗಳು ಅ, ಆ, ಇ, ಉ, ಋ, ಎ, ಐ, ಓ, ಔ. ಮತ್ತು ಅಹ ಯೋಗವಾಹಗಳು ಅಂತ ಕರಿತೇವೆ ನಾವು. ಅನ್ನು ಅನುಸ್ವಾರ, ಅಹವನ್ನು ವಿಸರ್ಗ ಅಂತ ಕರಿತೇವೆ. ಇದನ್ನು ಪ್ರೊನೌನ್ಸ್ ಮಾಡುವುದು ಅ, ಆ, ಇ, ಉ, ಋ, ಎ, ಐ, ಓ, ಔ. ಅಹ. ಹ್ರಸ್ವಸ್ವರ, ದೀರ್ಘಸ್ವರ, ಯೋಗವಾಹಗಳು ಈ ಸ್ವರಾಕ್ಷರಗಳಲ್ಲಿ ಬರುವಂತಹ ವಿಧಗಳು. ಇವತ್ತಿನ ತರಗತಿಯಲ್ಲಿ ನಾವಿಷ್ಟನ್ನು ನೋಡಿದ್ದೇವೆ. ಪುನಃ ಆದಿಂದ ಅಹದವರೆಗೆ ಹೇಳ್ತೇನೆ ಹೇಗೆ ಬರೆಯುವುದು ಅಂತ ನೋಡಿಕೊಳ್ಳಿ. ಆ,
ಈ ಉ ಊ ಋ ಎ ಐ ಓ ಔ ಆಹಾ. ಗೊತ್ತಾಯ್ತಲ್ವಾ? ಸುಮಾರು ಜನ ಅವನ್ನು ತಪ್ಪು ಬರೀತಾರೆ. ನೋಡಿಕೊಳ್ಳಿ ಅವು ಬರೆಯುವುದು ಹೇಗೆ ಅಂತ. ಫಸ್ಟ್ ಓ ಬರೆದು ನಂಬರ್ 1 2 3 ಲೈಕ್ ದಿಸ್. ಆಮೇಲೆ ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, 1 0 ಈ ಥರ. ಇದು ಸುಲಭದ ಮೆಥಡ್. ಅವು ಬರೆಯುವುದು ಅವು ಈ ಥರ. ಅವು ಆದಿಂದ ಹದವರೆಗೆ ನಾವಿವತ್ತು ಹೇಗೆ ಬರೆಯೋದು ಅಂತ ಕಲ್ತುಕೊಂಡ್ವಿ ಅಲ್ವಾ? ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ಭಾಗದಲ್ಲಿ ವ್ಯಂಜನಾಕ್ಷರಗಳನ್ನು ನಾವು ಹೇಗೆ ಬರೆಯುವುದು, ಆಮೇಲೆ ವ್ಯಂಜನಾಕ್ಷರಗಳ ವಿಧಗಳು, ಅದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ. ನನ್ನ ಈ ಭಾಷಾಜ್ಞಾನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಇದು ತುಂಬ ಉಪಯೋಗಕ್ಕೆ ಬರುವಂತಹ ವಿಡಿಯೋಗಳಾಗಿರ್ತದೆ. ಧನ್ಯವಾದಗಳು.